ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೋಲ್ಡ್ ರೇಟ್ ಟುಡೇ, ಚಿನ್ನದ ಬೆಲೆ ಸತತ ಇಳಿಕೆ ಅಂತಲೇ ಹೇಳ್ಬೋದು. ಬಂಪರ್ ಗುಡ್ ನ್ಯೂಸ್ ಚಿನ್ನದ ಪ್ರಿಯರಿಗೆ. ಸ್ನೇಹಿತರೆ, ಇಂದು 10 ಗ್ರಾಂ ಅಪರಂಜಿ ಚಿನ್ನದ ಬೆಲೆ ಎಷ್ಟಿದೆ? ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಎಷ್ಟಾಗಲಿದೆ? ತಜ್ಞರ ಅಭಿಪ್ರಾಯವೇನು? ಯಾವಾಗ ಚಿನ್ನ ಖರೀದಿ ಮಾಡಿದರೆ ಸೂಕ್ತ? ಇನ್ನು ಪ್ರಮುಖ ನಗರಗಳಲ್ಲಿ ಸ್ನೇಹಿತರೆ ಚಿನ್ನದ ಬೆಲೆ ಎಷ್ಟಿದೆ? ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮೊದಲೇ ಹೇಳಿರುವ ಹಾಗೆ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಗೋಲ್ಡ್ ಮತ್ತು ಸಿಲ್ವರ್ ಬಗ್ಗೆ ತಿಳ್ಕೊತೀರಾ. ಇದರ ಜೊತೆಗೆ ಯಾರಿಗೆಲ್ಲ ನಿಮಗೆ ದೇವರ ಮೇಲೆ ಭಕ್ತಿ ಇದೆ ಸ್ನೇಹಿತರೆ, ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು. ಯಾಕಂದರೆ ಪ್ರತಿನಿತ್ಯ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಇಂದಿನ ದಿನ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಒಳಿತಾಗಲಿದೆ ಅನ್ನೋ ಇನ್ಫಾರ್ಮೇಷನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಚಿನ್ನದ ಆಭರಣಗಳನ್ನು ಖರೀದಿಸಲು ಯೋಚಿಸುತ್ತಿರುವವರಿಗೆ ಮಂಗಳವಾರ ಸ್ನೇಹಿತರೆ ಒಳ್ಳೆಯ ಸುದ್ದಿ ಬಂತು ಅಂತಲೇ ಹೇಳ್ಬೋದು. ಈ ಶುಭ ದಿನದಂದು ಚಿನ್ನದ ದರಗಳಲ್ಲಿ ಮತ್ತೆ ಕುಸಿತ ದಾಖಲೆಯಾಗಿದೆ. 1,00,000 ರೂಪಾಯಿ ಮಿತಿಯನ್ನು ಮುಟ್ಟಿದ ಚಿನ್ನದ ಬೆಲೆಗಳು ಈಗ ಸತತವಾಗಿ ಇಳಿಕೆಯ ಪ್ರವೃತ್ತಿ ಮುಂದುವರಿದಿದೆ. ಚಿನ್ನ ಅಷ್ಟೇ ಅಲ್ಲದೆ ಸ್ನೇಹಿತರೆ, ಬೆಳ್ಳಿ ಬೆಲೆಯಲ್ಲೂ ಕೂಡ ಸಹ ಅಗ್ಗವಾಗಿದೆ ಅಂತಲೇ ಹೇಳ್ಬೋದು. ಪ್ರತಿನಿತ್ಯ ಚಿನ್ನಾಭರಣ ಪ್ರಿಯರಿಗಾಗಿ ಹಾಗೂ ಚಿನ್ನ ಮೇಲೆ ಹೂಡಿಕೆ ಮಾಡುವವರಿಗಾಗಿ ಚಿನ್ನ ಬೆಳ್ಳಿಯ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಚಿನ್ನ ಬೆಳ್ಳಿ ಬೆಲೆ ಇಂದು ಜೂನ್ 17, 2025 ಗೋಲ್ಡ್ ಪ್ರೈಸ್ ಟುಡೇ ಭಾರತೀಯ ಮಾರುಕಟ್ಟೆಯಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಏರುತ್ತಿದ್ದ ಚಿನ್ನದ ಬೆಲೆ ದಾಖಲೆಯ ಮಟ್ಟವನ್ನು ಮುಟ್ಟಿತ್ತು ಸ್ನೇಹಿತರೆ. ಆದರೆ ಮಂಗಳವಾರದಂದು ಚಿನ್ನದ ಬೆಲೆಯಲ್ಲಿ ಗಮನಾರ್ಹವಾದ ಕುಸಿತ ಕಂಡು ಬಂದಿದೆ. ಹಾಗಿದ್ರೆ ಬೆಂಗಳೂರು, ಮೈಸೂರಿನಲ್ಲಿ ಚಿನ್ನದ ದರ ಎಷ್ಟಿದೆ? ಚಿನ್ನದ ಜೊತೆಗೆ ಬೆಳ್ಳಿಯ ಬೆಲೆ ಎಷ್ಟಿದೆ? 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ, ಇನ್ನು 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ, 18 ಕ್ಯಾರೆಟ್ ಚಿನ್ನದ ಬೆಲೆ, 1 kgಗೆ ಬೆಳ್ಳಿಯ ಬೆಲೆ ಎಷ್ಟಿದೆ ಬೆಂಗಳೂರಿನಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 1,01,500 ರೂಪಾಯಿ. ಇನ್ನು 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 93,040 ರೂಪಾಯಿ. ಇನ್ನು ಬೆಳ್ಳಿಯ ಬೆಲೆ 1 kgಗೆ 1,09,800 ರೂಪಾಯಿ. ಇನ್ನು ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ, 1 ಗ್ರಾಂ ಚಿನ್ನದ ಬೆಲೆ ಅನ್ನೋದನ್ನ ನೋಡ್ತಾ ಹೋಗೋಣ. 18 ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಬರೋಬ್ಬರಿ 7,613 ರೂಪಾಯಿ ಆಗಿದೆ ಸ್ನೇಹಿತರೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 9,304 ರೂಪಾಯಿ ಆಗಿದೆ. ಇನ್ನು 24 ಕ್ಯಾರೆಟ್ ಆಭರಣದ ಬೆಲೆ ಅಪರಂಜಿಯ ಬೆಲೆ 10,150. ಸ್ನೇಹಿತರೆ, 8 ಗ್ರಾಂ ಚಿನ್ನದ ಬೆಲೆ ಎಷ್ಟಿದೆ? 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 60,904 ರೂಪಾಯಿ ಆಗಿದೆ ಸ್ನೇಹಿತರೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 74,432 ರೂಪಾಯಿ. ಇನ್ನು 24 ಕ್ಯಾರೆಟ್ ಆಭರಣದ ಬೆಲೆ ಅಂದರೆ ಅಪರಂಜಿಯ ಬೆಲೆ 81,200 ರೂಪಾಯಿ ಆಗಿದೆ. ಅಂದರೆ 8 ಗ್ರಾಂ ಚಿನ್ನದ ಬೆಲೆ. ಅದೇ ರೀತಿ 10 ಗ್ರಾಮ್ಗೂ ಕೂಡ ತಿಳಿಸ್ಕೊಡ್ತೀನಿ. 10 ಗ್ರಾಂ ಚಿನ್ನದ ಬೆಲೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 76,130 ರೂಪಾಯಿ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 93,040 ರೂಪಾಯಿ. ಇನ್ನು 24 ಕ್ಯಾರೆಟ್ ಆಭರಣದ ಬೆಲೆ ಅಪರಂಜಿಯ ಬೆಲೆ 1,01,500 ರೂಪಾಯಿ. ಸಾಕಷ್ಟು ಜನ ಕೇಳ್ತಾ ಇರ್ತೀರ ಚಿನ್ನದ ದರ ಸ್ನೇಹಿತರೆ ಬರೋಬ್ಬರಿ ಜಾಸ್ತಿ ಆಗಿದ್ದಾಗಲೂ ಕೂಡ 100 ಗ್ರಾಮ್ಗೆ ಅಪ್ಡೇಟ್ಸ್ನ ತಿಳಿಸ್ಕೊಡಿ. ಬರೀ 1 ಗ್ರಾಮು, ಇನ್ನು 10 ಗ್ರಾಮು, 8 ಗ್ರಾಮ್ಗೆ ತಿಳಿಸ್ಕೊಡ್ತೀರಾ ಅಷ್ಟೇ, 100 ಗ್ರಾಮ್ಗೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಅವ್ರಿಗೆ ಅಂತಲೇ ಹೇಳ್ಬೋದು. 100 ಗ್ರಾಮ್ ಚಿನ್ನದ ಬೆಲೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 7,61,300 ರೂಪಾಯಿ ಸ್ನೇಹಿತರೆ. ಇಂದು 2025 ಜೂನ್ 17ನೇ ತಾರೀಕು
ಚಿನ್ನದ ಬೆಲೆ ಈ ರೀತಿ ಇದೆ 100 ಗ್ರಾಮ್ಗೆ ಅಂತಲೇ ಹೇಳ್ಬೋದು. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 9,30,400 ರೂಪಾಯಿ. ಇನ್ನು 24 ಕ್ಯಾರೆಟ್ ಆಭರಣದ ಬೆಲೆ ಅಂದರೆ ಬಂಗಾರದ ಬೆಲೆ ಸ್ನೇಹಿತರೆ 10,15,000. ಇನ್ನು ವಿವಿಧ ಪ್ರಮುಖ ನಗರಗಳಲ್ಲೂ ಕೂಡ ಇಂದಿನ ಚಿನ್ನದ ದರಗಳು 1 ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದಷ್ಟು ಎಲ್ಲವೂ ಕೂಡ ಒಂದೇ ನಗರಗಳಲ್ಲಿ ಒಂದೇ ರೀತಿ ಇರುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಪ್ರಮುಖ ನಗರಗಳಲ್ಲಿ ಒಂದು ನಗರಗಳಲ್ಲಿ ಜಾಸ್ತಿ ಇದ್ರೆ ಮತ್ತೊಂದು ನಗರದಲ್ಲಿ ಕಡಿಮೆಗೆ ಸಿಗಲಿದೆ. ಅದಕ್ಕೆ ಪ್ರಮುಖ ಕಾರಣಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಸೂಕ್ತನಾನಂದು ನೋಡ್ತಾ ಹೋಗೋಣ. ಇನ್ನು ಭಾರತದ ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ದರ 1 ಗ್ರಾಮ್ಗೆ ಎಷ್ಟಿದೆ ಅಂದರೆ ಚೆನ್ನೈ 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 9,304 ರೂಪಾಯಿ ಇದೆ. ಇನ್ನು ಮುಂಬೈಯಲ್ಲೂ ಸೇಮ್ ರೇಟ್ ಇದೆ, 9,304 ರೂಪಾಯಿ ಇದೆ. ದೆಹಲಿಯಲ್ಲಿ ಮಾತ್ರ ನೋಡ್ತಾ ಇರ್ಬೋದು 9,319 ರೂಪಾಯಿ ಇದೆ ಸ್ನೇಹಿತರೆ. ಇನ್ನು ಕೋಲ್ಕತ್ತಾ, ಬೆಂಗಳೂರು, ಹೈದರಾಬಾದಲ್ಲಿ 9,304 ರೂಪಾಯಿ ಇದೆ. ಕೇರಳದಲ್ಲೂ ಕೂಡ ಪುಣೆಯಲ್ಲೂ ಕೂಡ ಸ್ನೇಹಿತರೆ 9,304 ರೂಪಾಯಿ ಇದೆ. ಆದರೆ ವಡೋದರದಲ್ಲಿ ಮತ್ತು ಅಹಮದಾಬಾದಲ್ಲಿ ಸ್ನೇಹಿತರೆ ಸ್ವಲ್ಪ ಚಿನ್ನದ ಬೆಲೆ ಜಾಸ್ತಿ ಇದೆ. 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ 9,309 ರೂಪಾಯಿ ಇದೆ. ಅಹಮದಾಬಾದಲ್ಲೂ ಸೇಮ್ ಸ್ವಲ್ಪ ಜಾಸ್ತಿ ಇದೆ. ಇನ್ನು ವಿವಿಧ ನಗರಗಳಲ್ಲಿ ಬೆಳ್ಳಿಯ ದರ ಎಷ್ಟಿದೆ 100 ಗ್ರಾಮ್ಗೆ ತಿಳಿಸ್ತಾ ಇರೋದು ಸ್ನೇಹಿತರೆ. ಚೆನ್ನೈಯಲ್ಲಿ 11,980 ರೂಪಾಯಿ. ನೋಡಿ, ಚೆನ್ನೈಗೂ ಮುಂಬೈಗೂ ಕಂಪೇರ್ ಮಾಡಿದ್ರೆ ಸ್ನೇಹಿತರೆ ಮುಂಬೈಯಲ್ಲಿ ಸ್ವಲ್ಪ ಕಡಿಮೆ ಇದೆ, 1,000 ಕಡಿಮೆ ಇದೆ, 10,980 ಇದೆ 100 ಗ್ರಾಮ್ ಬೆಳ್ಳಿಯ ಬೆಲೆ. ಇನ್ನು ಚೆನ್ನೈಯಲ್ಲಿ 1,000 ಜಾಸ್ತಿ ಇದೆ. ಇನ್ನು ದೆಹಲಿ, ಕೋಲ್ಕತ್ತಾ, ಬೆಂಗಳೂರು ಮತ್ತು ಸ್ನೇಹಿತರೆ ಇಲ್ಲಿ 10,980 ರೂಪಾಯಿ ಇದೆ 100 ಗ್ರಾಮ್ ಬೆಳ್ಳಿಯ ಬೆಲೆ. ಇನ್ನು ಹೈದರಾಬಾದು, ಕೇರಳದಲ್ಲಿ 11,980 ರೂಪಾಯಿ ಇದೆ. ಕೇರಳದಲ್ಲೂ ಕೂಡ 11,980 ರೂಪಾಯಿ ಇದೆ. ಇನ್ನು ಪುಣೆಯಲ್ಲಿ 10,980. ವಡೋದರ ಮತ್ತು ಅಹಮದಾಬಾದಲ್ಲೂ ಕೂಡ ಸೇಮ್ ಇದೆ, 10,980 100 ಗ್ರಾಮ್ ಬೆಳ್ಳಿಯ ಬೆಲೆ. ಸ್ನೇಹಿತರೆ, ಯಾಕೆ ಈ ರೀತಿ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಈ ರೀತಿ ಇದೆ, ಒಂದು ಕಡೆ ಜಾಸ್ತಿ ಇದೆ ಮತ್ತೊಂದು ಕಡೆ ಕಡಿಮೆ ಇದೆ ಅನ್ನೋದನ್ನ ನೀವು ಕೇಳೋದಾದರೆ ಅಬಕಾರಿ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಅಂದರೆ GSTಗಳಂತಹ ಕೆಲವು ನಿಯಮಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಬದಲಾಗುತ್ತದೆ. ನಿಮಗೆ ಅರ್ಥವಾಗಿದೆ ಅಂದ್ಕೊಳ್ತೀನಿ. ಅದೇ ರೀತಿ ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ನೀವೇನಾದರೂ ಹೊರಟಿದ್ರೆ ಸ್ನೇಹಿತರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ. ಏಕೆಂದರೆ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು. ಯಾವ ಅಪ್ಲಿಕೇಶನನ್ನು ಕೇಳೋದಾದರೆ BIS ಏರ್ ಕ್ಯಾಪ್ನ ಸ್ನೇಹಿತರೆ ಆ್ಯಪ್ನ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು. ಏನಾದರೂ ಚಿನ್ನದಲ್ಲಿ ಮೋಸವನ್ನು ಹೊಂದಿದರೆ ಸ್ನೇಹಿತರೆ ಈ ಆ್ಯಪ್ ಮೂಲಕನೂ ಕೂಡ ನೀವು ದೂರನ್ನು ನೀಡಬಹುದು. ಅಕಸ್ಮಾತು 24 ಕ್ಯಾರೆಟ್ ಚಿನ್ನವನ್ನು ಕೊಡೋಕೆ ಹೋಗಿ ಸ್ನೇಹಿತರೆ ನೀವು ಮನೆಗೆ ತಂದಾಗ 22 ಕ್ಯಾರೆಟ್ ಚಿನ್ನವಾಗಿದ್ದರೆ ಸ್ನೇಹಿತರೆ ಈ ಆ್ಯಪ್ ಮೂಲಕ ನೀವು ದೂರನ್ನು ಕೊಡ್ಬೋದು. ಸೊ ಹಾಗಾಗಿ BIS ಕೇರ್ ಆ್ಯಪ್ ಮೂಲಕ ನೀವು ಚಿನ್ನದ ಶುದ್ಧತೆಯನ್ನು ಕಂಡುಹಿಡಿಬೋದು. ಇನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಮಂಗಳವಾರ ಚಿನ್ನದ ಬೆಲೆ ಕಡಿಮೆಯಾಗಿದೆ ಸ್ನೇಹಿತರೆ. ಆದರೂ ಈ ವರ್ಷ ಚಿನ್ನದ ಬೆಲೆ 23% ಹೆಚ್ಚಾಗಿದೆ. ಹೂಡಿಕೆದಾರರು ಚಿನ್ನವನ್ನು ಒಂದು ರಕ್ಷಣಾತ್ಮಕ ಹೂಡಿಕೆಯಾಗಿ ನೋಡುತ್ತಿದ್ದಾರೆ. ಸೊ ಹಾಗಾಗಿ ಯಾವ ಸಮಯದಲ್ಲಿ ಯಾವ ದಿನದಲ್ಲಿ ಚಿನ್ನದ ಬೆಲೆ ಕಡಿಮೆಗೆ ಸಿಗಲಿದೆ ಆ ಸಮಯದಲ್ಲಿ ಚಿನ್ನವನ್ನು ಆದಷ್ಟು ಖರೀದಿ ಮಾಡುವುದಕ್ಕೆ ಮುಂದಾಗಿ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಕನಸಾಗ್ಬಿಡುತ್ತೆ ಸ್ನೇಹಿತರೆ. ಇನ್ನು ಮಧ್ಯಮ ವರ್ಗದವರಂತೂ ಕೂಡ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈಗಲೇ ಚಿನ್ನ ಗಗನಕ್ಕೇರಿದೆ, ಮುಂದಿನ ದಿನಗಳಲ್ಲಿ ಕಡಿಮೆಯಾಗುತ್ತದೆ ಅನ್ನೋದು ಕನಸು ಅಂತಲೇ ಹೇಳ್ಬೋದು. ಆದರೆ ಚಿನ್ನದ ಅಭಿಪ್ರಾಯದ ಪ್ರಕಾರ, ತಜ್ಞರ ಅಭಿಪ್ರಾಯದ ಪ್ರಕಾರ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಮುಂದಿನ ದಿನಗಳು ಸ್ನೇಹಿತರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 10-12% ಅಷ್ಟು ಇಳಿಕೆಯಾಗಲಿದೆ ಎಂದು ತಜ್ಞರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ಇನ್ನು 10 ಗ್ರಾಮ್ ಚಿನ್ನದ ಬೆಲೆ 24 ಕ್ಯಾರೆಟ್ ಚಿನ್ನದ ಬೆಲೆ 86,000ಕ್ಕೆ ಬಂದು ನಿಲ್ಲಲಿದೆ ಎಂದು ತಿಳಿಸಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಯಾವ ಸಮಯದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆಗೆ ಸಿಗಲಿದೆ ಆವಾಗ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.
ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ. ಗೋಲ್ಡ್ ಮತ್ತು ಸಿಲ್ವರ್ ಬಗ್ಗೆನೂ ಕೂಡ ತಿಳ್ಕೊಳ್ಳಿ. ಇದರ ಜೊತೆಗೆ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು. ಯಾರಿಗೆಲ್ಲ ದೇವರ ಮೇಲೆ ಭಕ್ತಿ ಇದೆ ಅವರು ನನ್ನ ಚಾನಲ್ನ ಕಣ್ಣು ಮುಚ್ಕೊಂಡು ಸಬ್ಸ್ಕ್ರೈಬ್ ಆದರೆ ಉಚಿತ ಸಬ್ಸ್ಕ್ರೈಬ್. ಈ ರೀತಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಸ್ನೇಹಿತರೆ ಒಂದು ಪ್ರತಿನಿತ್ಯ ಒಂದು ಅಪ್ಡೇಟ್ನ ತಿಳ್ಕೊಂಡಂಗಾಗುತ್ತೆ. ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.